ಎಸ್, ಈ ಕೋರ್ಸ್ದಲ್ಲಿ ನೀವು ಫೇಸ್ಬುಕ್ ಅಕೌಂಟನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬಹುದು, ಆನಂತರ ಏನೆಲ್ಲ ಇದರಿಂದ ಲಾಭಗಳು ಇವೆ ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದೇನೆ. ಎಸ್, ಈ ಥರ ಕ್ರೋಮ್ ಬ್ರೌಸರನ್ನು ಇರುತ್ತೆ. ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ನಾನು ಫ್ರೆಶ್ ಆಗಿ ಒಂದು ಫೇಸ್ಬುಕ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನ್ಯೂ ಇನ್ಕಾಗ್ನಿಟೋ ವಿಂಡೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಈ ವಿಂಡೋವಿನಲ್ಲಿ ಯಾವುದೇ ರೀತಿಯ ಫೇಸ್ಬುಕ್ ಅಕೌಂಟ್ಸನ್ನು ಇಲ್ಲ, ಅದಕ್ಕೋಸ್ಕರ ಈ ಥರದ ವಿಂಡೋವನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಫೇಸ್ಬುಕ್ ಅಂತೇಳಿ ಟೈಪ್ ಮಾಡ್ತಾ ಇದ್ದೇನೆ. ಈ ಥರ ಫೇಸ್ಬುಕ್ ಅಂತೇಳಿ ಟೈಪ್ ಮಾಡಿದಾಗ ಇಲ್ಲಿ ನೋಡಿ ಇಮೇಲ್ ಅಡ್ರೆಸ್ ಕೇಳ್ತಾ ಇದೆ, ಆನಂತರ ಪಾಸ್ವರ್ಡ್ ಕೇಳ್ತಾ ಇದೆ, ಫೋನ್ ನಂಬರ್ ಕೂಡ ಇಲ್ಲಿ ಇಮೇಲ್ ಅಡ್ರೆಸ್ ಆರ್ ಫೋನ್ ನಂಬರ್, ಆನಂತರ ಪಾಸ್ವರ್ಡ್ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಹತ್ರ ಫಸ್ಟಿಗೆ ನಿಮ್ಮ ಹತ್ರ ಇರುವಂತಹ ಫೇಸ್ಬುಕ್ ಅಕೌಂಟ್ ಕೂಡ ಒಂದು ಕಸ್ಟಮೈಸ್ ಕೂಡ ಮಾಡಬಹುದು. ಇಲ್ಲತ್ತಂದರೆ ಫ್ರೆಶ್ ಆಗಿ ಯಾವ ರೀತಿಯಾಗಿ ಒಂದು ಫೇಸ್ಬುಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಳ್ಳಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತೇಳಿ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೈನ್ ಅಪ್ ಪೇಜ್ ಓಪನ್ ಆಗಿದೆ. ಇಲ್ಲಿ ಫಸ್ಟ್ ನೇಮ್ ಕೇಳ್ತಾ ಇದೆ, ಫಸ್ಟ್ ನೇಮನ್ನು ಇಲ್ಲಿ ಎಂಟರ್ ಮಾಡಿ. ಈ ಥರ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಎಂಟರ್ ಮಾಡಿಕೊಂಡು ಇಲ್ಲಿ ನಿಮ್ಮದೊಂದು ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನನ್ನ ಇಮೇಲ್ ಐ ಡಿಯನ್ನು ಚೂಸ್ ಮಾಡ್ಕೊಳ್ತಾ ಇದ್ದೇನೆ. ಎಸ್, ಈ ಥರ ಇಲ್ಲಿ ಇಮೇಲನ್ನು ಎಂಟರ್ ಮಾಡಿ ಈ ಥರ ಇಮೇಲ್ ಐ ಡಿಯನ್ನು ಎಂಟರ್ ಮಾಡಿ ಅಥವಾ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಆನಂತರ ನೋಡಿ ಇಲ್ಲಿ ಇಮೇಲ್ ಅಂತೇಳಿ ಕೇಳ್ತಾ ಇದೆ. ಇದನ್ನೇ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೇನೆ. ಈ ಥರ ಇಮೇಲ್ ಐ ಡಿಯನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ನ್ಯೂ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಈ ಥರ ಪಾಸ್ವರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಯಾವುದು ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಲ್ ಇದ್ದರೆ ಮೇಲ್ ಮೇಲೆ ಟಿಕ್ ಮಾರ್ಕ್ ಮಾಡಿ, ಇಲ್ಲತ್ತಂದರೆ ಫಿಮೇಲ್ ಇದ್ದರೆ ಫಿಮೇಲ್ ಮೇಲೆ ಟಿಕ್ ಮಾರ್ಕ್ ಮಾಡಿ, ಕಸ್ಟಮ್ ಇದ್ದರೆ ಕಸ್ಟಮ್ ಮೇಲೆ ಟಿಕ್ ಮಾರ್ಕ್ ಮಾಡಿ. ಆನಂತರ ಇಲ್ಲಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಪ್ರೊಸೀಜರನ್ನು ಚಾಲು ಆಗುತ್ತೆ. ಎಸ್, ನಂದೊಂದು ಇಮೇಲ್ ಐ ಡಿಗೆ ಒಂದು ಕೋಡನ್ನು ಹೋಗಿದೆ. ಇಲ್ಲಿಂದ ಇಮೇಲ್ ಐ ಡಿಯನ್ನು ಸೈನ್ ಇನ್ ಮಾಡ್ಕೊಳ್ಳೋಣ. ನಾನು ನನ್ನ ಇಮೇಲ್ ಐ ಡಿಯನ್ನು ಸೈನ್ ಇನ್ ಮಾಡ್ತಾ ಇದ್ದೀನಿ. ಎಸ್, ಇಲ್ಲಿ ನೋಡಿ ಇಲ್ಲಿ ಇಮೇಲ್ ಐ ಡಿದಲ್ಲಿ ಬಂದಿದೆ ನೋಡಿ ಮೇಲ್. ಈ ಒಂದು ಫೇಸ್ಬುಕ್ ವೆರಿಫಿಕೇಶನ್ ಕೋಡನ್ನು ಇಲ್ಲಿ ಬಂದಿರುತ್ತೆ. ಇದನ್ನು ಓಪನ್ ಮಾಡಿಕೊಂಡು ಇಲ್ಲಿ ನೋಡಿ ಇದನ್ನು ಕಾಪಿ ಮಾಡಿ, ಈ ಥರ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ, ಆನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ.
ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಅಕೌಂಟ್ ಕನ್ಫರ್ಮ್ಡ್, ಯು ಹ್ಯಾವ್ ಸಕ್ಸಸ್ಫುಲ್ಲಿ ಕನ್ಫರ್ಮ್ ಯುವರ್ ಅಕೌಂಟ್ ವಿತ್ ದ ಇಮೇಲ್ sanjukare949@gmail.com. ವಿಲ್ ಯೂಸ್ ದಿಸ್ ಇಮೇಲ್ ಅಡ್ರೆಸ್ ಟು ಲಾಗಿನ್ ಅಂತೇಳಿ ಹೇಳ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ಥರ ಪೇಜನ್ನು ಓಪನ್ ಆಗಿದೆ ನೋಡಿ. ನ್ಯೂ ಫ್ರೆಶ್ ಆಗಿ ಒಂದು ಅಕೌಂಟನ್ನು ಓಪನ್ ಆಗಿದೆ. ಇಲ್ಲಿ ನೋಡಿ ಸಾಧು ಕರೆ ಅಂತೇಳಿ ಬಂದಿದೆ. ಆನಂತರ ಫೈಂಡ್ ಫ್ರೆಂಡ್ಸ್ ಕೂಡ ಬಂದಿದೆ. ವೆಲ್ಕಮ್ ಅಂತೇಳಿ ಬಂದಿದೆ. ಸಾಕಷ್ಟು ಆಪ್ಷನ್ಸ್ಗಳನ್ನು ಇಲ್ಲಿಂದ ನಾವು ನೋಡ್ಬೋದು. ಒಂದೊಂದಾಗಿ ಒಂದು ಆಪ್ಷನ್ಸನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಫೈಂಡ್ ಫ್ರೆಂಡ್ಸ್ ಇಲ್ಲಿ ಕೂಡ ಇದೆ, ಆನಂತರ ಇಲ್ಲಿ ಕೂಡ ಇದೆ, ಆನಂತರ ಇಲ್ಲಿ 9 ಡಾಟ್ಸ್ ಕಾಣಿಸ್ತಾ ಇದೆ. ಇಲ್ಲಿ ಮೆನು ಇದೆ. ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ರಿಯೇಟ್ ಪೋಸ್ಟ್ ಅಂತೇಳಿದೆ, ಸ್ಟೋರೀಸ್ ಅಂತೇಳಿ ಬಂದಿದೆ, ರೀಲ್ಸ್ ಕೂಡ ಇಲ್ಲಿಂದ ಇದು ಮಾಡಬಹುದು. ಆನಂತರ ಲೈವ್ ಇವೆಂಟ್ಸ್ ಇದೆ, ಪೇಜ್ ಇದೆ, ಆ್ಯಡ್ ಇದೆ, ಗ್ರೂಪ್ ಇದೆ, ಇವೆಂಟ್ಸ್ ಇದೆ, ಆನಂತರ ಮಾರ್ಕೆಟಿಂಗ್ ಪ್ಲೇಸ್ ಲಿಸ್ಟಿಂಗ್ ಕೂಡ ಇಲ್ಲಿ ಮಾರ್ಕೆಟಿಂಗ್ ಪ್ಲೇಸ್ ಕೂಡ ಲಿಸ್ಟಿಂಗ್ ಮಾಡಬಹುದು. ಈ ಥರ ಒಂದು ನಮ್ಮ ಅಕೌಂಟನ್ನು ಕ್ರಿಯೇಟ್ ಆಗಿರುವಂಥದ್ದು.